ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡೆ. ಚೆನ್ನಾಗಿದೆ. ಫುಲ್ ಫೀವರಿಶ್ ಫೀಲ್ ಆಗ್ತಾ ಇದೆ, ಸುಸ್ತಾಗ್ತಾ ಇದೆ. ಅಲ್ಲೇನೋ ಒಂದು ಇನ್ವಿಟೇಷನ್ ನೋಡಿದೆ ಕಿಟಕಿ ಮೇಲೆ, ಕಂಟಿನ್ಯೂಷನ್ ಆಗಿ ಹೋಗ್ತಾ ಇಲ್ಲ. ಅರ್ಧ ಬೋರ್ಡ್ಸೆ ಕಳಿಸ್ಬಿಟ್ಟು ಹಿಂದೆಗಡೆ ಹಿಂಗೆ ಇಟ್ಕೊಂಡು ಹಿಂಗೆ ಎಳ್ಕೋಬಹುದಾಗಿ. ಇಲ್ಲಿ ಟಾಪಿಕ್ಗೆ ಇಬ್ರು ಜಗಳ ಆಡಿದ್ವಿ. ಸುಸ್ತಾಗೋಯ್ತು. ನಮ್ಮ ಏರಿಯಾನಲ್ಲಿ ಹೊಸದಾಗಿ ಮಲಬಾರ್ ಗೋಲ್ಡ್ ಓಪನ್ ಆಗಿದೆ. ಸಿಲ್ವರ್ ಅಂಗಡಿ ಒಳಗೆ ನುಗ್ಗಿದ್ರು ಒಳಗೆ ಸೀದಾ ಇದೊಂದು ಕಾಸ್ಟ್ ತಿಳ್ಕೊಂಡು ಬರ್ತೀನಿ ಅಂತ. ಬನ್ನಿ ಹಾಯ್, ನಮಸ್ಕಾರ ಎಲ್ರಿಗೂ. ಗುಡ್ ಮಾರ್ನಿಂಗ್ ಅಲ್ಲ, ಗುಡ್ ಆಫ್ಟರ್ನೂನ್. ಈಗ ಟೈಮ್ ಆಲೆ 12:15 ಆಗಿದೆ. ಲೇಟ್ ಆಗಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಹೇಳ್ತೀನಿ. ಅದಕ್ಕಿಂತ ಮೊದಲು ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಮನು. ಏನಿಲ್ಲ, ಬೆಳಗ್ಗೆ ಬೇಗ ಎದ್ದಿದೆ. ಇವತ್ತು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡೆ. ಆಮೇಲೆ ಹೋಗಿ ಮಲ್ಕೊಂಡು ರಿಲ್ಯಾಕ್ಸ್ ಮಾಡ್ತಾ ಇದೆ. ಯಾಕೋ ಇವತ್ತೊಂದು ಸ್ವಲ್ಪ ಸುಸ್ತು ಅನಿಸ್ತಾ ಇದೆ ನನಗೆ. ಹಂಗಾಗಿ ಮನುನು ಇರ್ಲಿಲ್ಲ ಬೆಳಗ್ಗೆಯಿಂದ, ಮನೆಯಲ್ಲಿ ಎಲ್ಲ ಹೊರಗಡೆ ಹೋಗಿದ್ರು. ಈಗ ಒಂದು ಅರ್ಧ ಗಂಟೆ ಆಗಿದೆ ಮನೆಗೆ ಬಂದು. ಕಾಫಿ ಮಾಡಿ ಕೊಟ್ಟಿದ್ದೀನಿ. ಪಾಪ ಬೆಳಗ್ಗೆಯಿಂದ ನಾನು ಮಾಡೋ ಕಾಫಿನ ಮಿಸ್ ಮಾಡ್ಕೊಂತಿದ್ರಂತೆ. ಇದೇ ಫಸ್ಟ್ ಕಾಫಿ ಇವಾಗ ನಾನು ಮಾಡಿಕೊಟ್ಟಿರೋದು. ಇವತ್ತು ಬೆಳಗ್ಗೆ ಅವರೇ 2 ರೌಂಡ್ ಮಾಡ್ಕೊಂಡು ಕುಡ್ಕೊಂಡು ಹೋಗಿದ್ರು. ಇಲ್ಲ, ಒಂದೇ ಸರಿ ಕುಡಿದಿದ್ದು. ಹೌದಾ? ಅದಕ್ಕೆ ಹಾಲೆಲ್ಲ ಅಲ್ಲೇ ಐತೆ. ನಾನು ಬೆಳಗ್ಗೆ ಎದ್ದ ತಕ್ಷಣ ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಹೋಗಿ ಮಲ್ಕೊಂಡು ನಿದ್ದೆ ಏನು ಮಾಡ್ತಿರ್ಲಿಲ್ಲ. ಹಂಗೆ ಸುಮ್ಮನೆ ನಾನು ಮಲ್ಕೊಂಡು ರಿಲ್ಯಾಕ್ಸ್ ಮಾಡ್ತಾ ಇದ್ದೆ. ಮನೂನು ಇರಲಿಲ್ವಲ್ಲ, ಇವಾಗ ಬಂದ್ರಲ್ಲ ಅಂದ್ಬಿಟ್ಟು ಎದ್ದು ಬಂದಿದ್ದೀನಿ. ಹೊಟ್ಟೆ ಆಗ್ತಾ ಇದೆ. ವಾಕಿಂಗ್ ಹೋಗ್ಬೇಕು, ಏಕೆಂದರೆ ಒಳಗಡೆನೇ ಇದ್ದು ಒಂಥರ ಆಗ್ತಾ ಇದೆ. ಸ್ವಲ್ಪ ಹೊರಗಡೆ ಹೋಗಿ ಗಾಳಿ ತಗೊಂಡು ಆ ಜನನೆಲ್ಲ ನೋಡ್ಕೊಂಡು ಬಂದರೆ ಸರಿ ಹೋಗುತ್ತೇನೋ. ಅದೊಂದು ಮೂವಿ ಬರುತ್ತೆ, ಅರ್ಜುನ್ ಸರ್ಜಾದೊಂದು ಮೂವಿ ಇದೆ, ಮಕ್ಕಳ ಸೈನ್ಯ ಅಂತನೇನೋ. ಅದರಲ್ಲಿ ಚೆನ್ನಾಗಿದೆ ಅನ್ನೋದೊಂದು ಕ್ಯಾರೆಕ್ಟರ್ ಐತೆ ನೋಡು. ಅದರಲ್ಲಿ ಅವ್ನು ಹಿಂಗೆ ನೋಡೋದು, ಚೆನ್ನಾಗಿದೆ. ರೀಡಿಂಗ್ ಕ್ಲಾಸ್ ಅಲ್ವಾ, ಹಿಂಗೆ ದೂರ ಕಾಣಲ್ಲ. ರೀಡಿಂಗ್ ಇಷ್ಟ ಹತ್ರ ಅಷ್ಟೇ. ಅದಾದ್ಮೇಲೆ ಎಲ್ಲ ಬ್ಲರ್ ಕಾಣುತ್ತೆ. ಅದಕ್ಕೆ ಕನ್ನಡಕ್ಕೆ ಹಿಂಗೆ ಹಾಕೊಂಡಿರೋದ. ಈ ಕೆಲಸ ಮಾಡ್ಬೇಕಾದ್ರೆ ಹಿಂಗೆ ಮಾಡೋದು, ಹಿಂಗೆ ನೋಡ್ಬೇಕಾದ್ರೆ ಊಟ ಮಾಡ್ಕೊಂಡು ಹೋಗೋಣ, ಇಲ್ಲ ಬಂದ್ಬಿಟ್ಟು ಊಟ ನೀನು ತಿನ್ಕೊ. ನಿಂಗೆ ಸುಸ್ತಾಗ್ತೈತಿ ಅಂತ ಮಾಡ್ಬಿಟ್ಟು ತಿನ್ಕೊಬಿಡ್ತೀನಿ. ನೀನು ಈಗ ಮಾಡಲ್ವ? ಹಂಗಾರೆ ನಾನು ಮಾಡಲ್ಲ ಈಗ. ಹಂಗ ನಾನು ತಿಂತೀನಿ. ನಿಂಗೆ ಮುದ್ದೆ ಬೇಕಾ ಬೇಡವಾ? ಮುದ್ದೆ ನನಗೆ ಬೇಡ. ನೀನು ಮಾಡಿ ಚಿಕನ್ ಕರಿ ಚೆನ್ನಾಗಿರುತ್ತೆ ಮುದ್ದೆ. ಈಗ ಸದ್ಯಕ್ಕೆ ತಿನ್ಕೊ. ನನಗೆ ತಿನ್ನೋ ಅಂತ ಮೂಡ್ ಇಲ್ಲ. ಎದ್ದಿರೋದೇ ಈಗಲ್ವ. ಎದ್ದಿರೋದೇ ಈಗ ಅಂತೆ. ಎದ್ದು ಊರ್ನೆಲ್ಲ ಸುತ್ತಾಕೊಂಡು ಬಂದಿದೀಯಾ ಈಗ? ಎಷ್ಟು 2 hours ಆಗೈತೆ. ಏನೋ ಹೋಗೋಣ, ನಾವು ಮಾಡ್ಕೊಂಡು ತಿಂತೀವಪ್ಪ. ಅಶ್ವಾಗ್ತಾ ಇದೆ ನನಗೆ. ಇವತ್ತು ರಜಾ ತಗೊಂಡಿದ್ರು ಆಗಿರೋದೇನೋ ಅಂತ ಅನ್ನಿಸ್ತಾ ಇದೆ. ಬಟ್ ಇಟ್ಸ್ ಟೂ ಲೇಟ್. ರಜಾ ತಗೊಂಡಿದ್ರೆ ಆಗಿರೋದು ಅಂತ ಯೋಚನೆ ಮಾಡೋದಕ್ಕೆ. ಏನೋ ಕೆಲಸನೂ ಪರವಾಗಿಲ್ಲ, ಸುಮಾರಾಗೆ ಮಾಡ್ಕೊತೀನಿ. ಇನ್ಫಾರ್ಮ್ ಮಾಡಿದ್ದೀನಿ. ಇವತ್ತು ಯಾಕೋ ನನ್ನ ಕೈಲಿ ಆಗ್ತಾ ಇಲ್ಲ. ಸ್ವಲ್ಪ ಆದಷ್ಟು ಅಷ್ಟೇ ಕೆಲಸ ಮಾಡ್ಕೊತೀನಿ ಅಂತ. ಅದರೊಳಗಡೆ ಈ ತಲೆನೋವು ಒಳಗಡೆ ನನಗೆ ಫುಲ್ ಫೀವರಿಶ್ ಫೀಲ್ ಆಗ್ತಾ ಇದೆ, ಸುಸ್ತಾಗ್ತಾ ಇದೆ. ಇದರೊಳಗಡೆ ಈ ಅಗ್ನದ ಕಾಟ ಸ್ಟಾರ್ಟ್ ಆಗೋಗಿದೆ ಇತ್ತೀಚೆಗೆ. ಇಲ್ಲಿ ಬರುತ್ತೆ ನೋಡಿ, ಇಲ್ಲಿ ಬರೀ ಡಿಟರ್ಜೆಂಟ್ಗಳು ಇಟ್ಟಿದ್ದೀನಿ ಅಷ್ಟೇ, ಇನ್ನೇನು ಅಲ್ಲಿ ಇಟ್ಟಿಲ್ಲ. ಇಲ್ಲಿ ಬಂದು ಅದಕ್ಕೆ ನಮ್ಮ ಓನರ್ ಹಿಂಗೆ ಗಟ್ಟಿ ಪೈಪ್ ಹಾಕ್ಸಿರೋದು. ಅವಾಗವಾಗ ಕರ ಅಂತ ಸೌಂಡ್ ಮಾಡ್ತಾ ಇರುತ್ತೆ ಅಲ್ಲಿ. ನಾನು ಇವಾಗ ಬಂದೆ ಟವಲ್ ವಾಶ್ ಹಾಕೋಣ ಅಂತ ಅನ್ಕೊಂಡ್ರೆ ಅಲ್ಲಿ ಕಟ ಅಂತ ಸೌಂಡ್ ಬರ್ತಿತ್ತು. ತೆಗೆದು ನೋಡಿದ್ರೆ ಅದು ಹಾಕಿದೀವಲ್ಲ, ಅದು ಗಲೀಜ್ ಹೋಗ್ಬಾರ್ದು ಅಂತ ಆ ಪ್ಲೇಟ್ನ ತೆಗೆದು ಅದು ಹೊರ್ಗಡೆಗೆ ಬರೋದಿಕ್ಕೂ ಆಗಲ್ಲ. ಅದೇನು ಟ್ರೈ ಮಾಡ್ತಾ ಇರ್ತವೇನೋ ಹೊರ್ಗಡೆಗೆ ಬರೋದಿಕ್ಕೆ ಆಗಲ್ಲ. ಅದು ಅಷ್ಟು ಜಾಗ ಸಾಕಾಗಲ್ಲ. ಅದಕ್ಕೆ ಏನ್ ಮಾಡೋದು ಅಂತಾನು ಗೊತ್ತಾಗ್ತಾ ಇಲ್ಲ. ಬಟ್ ಅಲ್ಲಿ ಎಲ್ಲ ಗಲೀಜ್ ಮಾಡಿರ್ತವೆ. ಅದಕ್ಕೆ ಏನ್ ಮಾಡ್ಬೋದು ಮನು? ಏನ್ ಮಾಡ್ಬೋದು ಆ ಹೆಗ್ಗಣದಕ್ಕೆ ಅಂತ? ಆ ಪೈಪ್ There is no solution at all. We have to live with them. We have to live with them. ಅಲ್ಲೇನೋ ಒಂದು ಇನ್ವಿಟೇಷನ್ ನೋಡಿದೆ ಕಿಟಕಿ ಮೇಲೆ. ಆವಾಗಲೇ ತಗೊಳ್ಳೋಣ ತಡಿ ಅನ್ನೋ ಅಷ್ಟಲ್ಲಿ ಮರ್ತ್ಕೊಂಡೇ ಬಂದಿದ್ದೀನಿ. ನೋಡ್ತೀನಿ ತಡಿಯೋದೇನು. ಅಸೋಸಿಯೇಷನ್ ಏನೋ ಫಂಕ್ಷನ್ ನೋಡ್ದಾ? ಎಟ್ಟಿಂಗ್ ನೋಡಿದೆ ಅಷ್ಟೇ. ನೋಡ್ಬಿಟ್ಟು ಅಲ್ಲೇ ಇಟ್ಟು ಬಂದೆ. ಬೇರೆಯವ್ರಿಗೂ ಬೇಕಾಗತ್ತಲ್ಲ, ನಾವು ಒಬ್ಬರೇ ಬಿಲ್ಡಿಂಗಲ್ಲಿ. ನಾನು ಆವಾಗಲೇ ಇಲ್ಲಿ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇಲ್ಲಿ ಹೊರಗಡೆ ಪಾರ್ಕಿಂಗ್ ಕಸ ಗುಡ್ಸ ಪಾರ್ಕೆ ತಗೊಂಡೋಗಕ್ಕೆ ಬಂದೋಳು. ಇಲ್ಲಿ ನೋಡಿದೆ ಇನ್ವಿಟೇಷನ್ ಇತ್ತು. ಸರಿ ತಾಳಿ ಆಮೇಲೆ ಬಂದು ತಗೊಳ್ಳೋಣ, ಅಲ್ಲಿ ಕ್ಲೀನ್ ಮಾಡಿಬಿಡೋಣ ಅಂದ್ಕೊಳ್ಳೋಷ್ಟ್ರಲ್ಲಿ ಮರ್ತೇ ಹೋಗಿದೆ. ಅವ್ರು ಹೇಳ್ದಂಗೆ ಏನೋ ಸುವರ್ಣ ಮಹೋತ್ಸವ ಸಮಾರಂಭ MSR ನಗರ್ ರೆಸಿಡೆಂಟ್ಸ್ ವೆಲ್ಫೇರ್ ಅಸೋಸಿಯೇಷನ್ ಅಂತೆ. ತೆಗೆದು ಒಳ್ಳೆ ಇದು ಮದುವೆ ಇನ್ವಿಟೇಷನ್ ಥರ ಇದೆ. ಇದು ಫುಲ್ ಗಟ್ಟಿಯಾಗಿ ಒಳ್ಳೆ ಕ್ವಾಲಿಟಿದು ಮಾಡಿಸೋರೆ. ಎರಡೆರಡು ಹಾಕೋರೆ. ಎಲ್ಲ ಪೊಲಿಟಿಷಿಯನ್ ಹೆಸರುಗಳೆಲ್ಲ ಹಾಕ್ಬಿಟ್ಟವ್ರಪ್ಪ. ಯಾರು ಬರ್ತಾರೆ ಏನು ಅಂತ. ಓಕೆ, ಹೋಗ್ತೀಯಾ ಮನು? ಹೋಗ್ತೀಯಾ? ಅವಾಗ ನಾನು ಯೋಗ ಕ್ಲಾಸ್ಗೆ ಹೋಗ್ತಿದ್ನಲ್ಲ, ಆಗ ಮಾತಾಡ್ತಿದ್ರು ಕರೆಕ್ಟು. ಏನೇನ್ರಲ್ಲಿ ಕಾಂಪಿಟೇಷನ್ ಮಾಡ್ಬೋದು, ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ಅಂತೆಲ್ಲ. ಸ್ಪೋರ್ಟ್ಸ್ ಎಲ್ಲ ಇಟ್ಟಿದ್ರು ಅಂತ ಅನ್ಸುತ್ತೆ. ಇವತ್ತು ಈ ಫಂಕ್ಷನ್ ದಿನ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಅನ್ಕೊಂತೀನಿ. ಇತ್ತು. ಅವಾಗ ನಾನು ಕೇಳಿದ್ರು ಮಾಡ್ತೀರಾ ಮೇಡಮ್ ಅಂತ. ಇಲ್ಲ ಸರ್ ಮಾಡಲ್ಲ ಅಂದಿದ್ದೆ.
ರಂಗೋಲಿ ಕಾಂಪಿಟೇಷನ್ ಎಲ್ಲ ಹೋಗೋಣ ಬಿಡು. ಯಾವತ್ತು? 19th ಸಂಡೇ ಮಾಡೋದು ಸಾಯಂಕಾಲ 6 ಗಂಟೆಗೆ ಹೋಗೋಣ ಬಿಡು. ಇವತ್ತಿನ ದಿನ ಹೆಂಗಾಗ್ತಾ ಇದೆ ನನಗೆ ಅಂದರೆ ಕುತ್ಕೊಂಡು ಕಂಟಿನ್ಯೂಸ್ ಆಗಿ ಕೆಲಸನೂ ಮಾಡ್ತಾ ಇಲ್ಲ. ಅಲ್ಲಿ ಹೋಯ್ತೀನಿ, ಒಂದು ಅರ್ಧ ಗಂಟೆ ಕೆಲಸ ಮಾಡ್ತೀನಿ, ಇಲ್ಲಿ ಬರ್ತೀನಿ, ಒಂದು ಅರ್ಧ ಗಂಟೆ ಮಲ್ಕೊತಾ ಇದ್ದೀನಿ. ಆ ಥರ ಒಂಥರ ವಿಡಿಯೋನೂ ಅಷ್ಟೇ ಎಲ್ಲಿಂದೆಲ್ಲೋ ಹೆಂಗೋ ಮಾಡ್ತಾ ಇದ್ದೀನಿ. ಏನಂತಾರೆ, ಕಂಟಿನ್ಯೂಷನ್ ಆಗಿ ಹೋಗ್ತಾ ಇಲ್ಲ. ಎಲ್ಲಲ್ಲೇ ಒಂದು ಚೂರು ಆದಂಗೆ ಶೂಟ್ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ಬ್ರೇಕ್ ಕೊಡಬಾರ್ದು ಅನ್ನೋ ಒಂದೇ ರೀಸನ್ನಿಗೆ. ಮೊನ್ನೆ ಏರ್ ಕಟ್ಗೆ ಹೋಗಿದ್ರು, ಇವಾಗ ಬಂದರು. ಅದಕ್ಕೆ ಕಾಫಿ ಮಾಡಿಕೊಡ್ತಾ ಇದ್ದೀನಿ. ನಾನು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಕುಡಿಯೋಣ ಅಂತ. ಎಲ್ಲಪ್ಪ ಅರ್ಧ ಬೋಳ್ಸೆ ಕಳಿಸ್ಬಿಟ್ಟವನೇ ಹಿಂದೆಗಡೆ ಫುಲ್ ಶಾರ್ಟ್ ಆಗಿ. ನೋಡಿ, ಇಷ್ಟು ಶಾರ್ಟ್ ಆಗಿ ಮಾಡಿಸಿರ್ತಾರ ಒಂದು ವಾರ ಅಷ್ಟು. ಆಲೆ ಮಂಜು ಏರ್ ಕಟ್ ಮಾಡಿಸ್ಬೇಕು, ಫುಲ್ ಬೆಳೆದ್ಬಿಟ್ಟೈತೆ ಜುಟ್ಟು ಹಾಕಂಗೆ ಅಂತ. ಹಂಗೆ ಬೆಳ್ಕೊಂಡು ಇರುತ್ತೆ, ಜುಟ್ಟು ಹಾಕಂಗಲ್ಲ, ಒಟ್ಟಿನಲ್ಲಿ ಹಿಂಗೆ ಅಂದರೆ ಸಿಗತ್ತೆ. ಹಿಂಗೆ ಇಟ್ಕೊಂಡು ಹಿಂಗೆ ಎಳ್ಕೊಬೋದಾಗಿ, ಇದು ಸಿಗಲ್ಲ. ಎದ್ರುಕೊಂಡು ಹೋಗಿ ಏರ್ ಕಟ್ ಮಾಡಿಸ್ಕೊಂಡು ಬಂದ್ಬಿಟ್ಟಿದೆಯಲ್ಲ. 3 ತಿಂಗಳು ಬೇಕಲ್ಲ ಮದುವೆ ಅಂತ. ಆಯ್ತಾ, ಫಿಕ್ಸ್ ಆಯ್ತಾ? ಅವಾಗೇನೋ ಕ್ಯಾನ್ಸಲ್ ಅಂತ ಅನ್ನಂಗಿದ್ದ. ಕ್ಯಾನ್ಸಲ್ ಅಲ್ಲ, ಮುಂದಿನ ವರ್ಷ ಮಾಡ್ಕೊಂತೀನಿ ಅಂದಿಲ್ಲ. ಮನೆಯಲ್ಲಿ ಫೋರ್ಸ್ ಮಾಡ್ತಾವ್ರೆ ಅಂತ. ಡಿಸೆಂಬರ್ 6. ಯಾವಾಗ ಹೋಗ್ತಾನಂತ ಊರಿಗೆ? ನವೆಂಬರ್ 15. ಅಷ್ಟೊತ್ತಿಗೆ 2 ಸರಿ ಮಾಡಿಸಿರ್ತೀಯ ನೀನು 1 ತಿಂಗಳು. ಡಿಸೆಂಬರ್ಗೂ ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ ಎಂಡಿಗೆ ಬರ್ತಾನ. ಮದುವೆ ಮಾಡ್ಕೊಂಡು ಅಲ್ಲೇ ಇದ್ಬಿಡ್ತಾನಂತ. ಇರಲೇಬೇಕು, ಮೊದಲನೇ ಫೆಸ್ಟಿವಲ್ ಬರೋದು. ಹೌದಾ? ಫೆಬ್ರವರಿಗೆ ಯಾವ ಫೆಸ್ಟಿವಲ್ ಬರುತ್ತೆ? ಈದ್ ಬರುತ್ತೆ. ಮುಸ್ಲಿಮಾ? ಜಾವೇದ್, ಕರೆಕ್ಟ್. ಇನ್ನೂ ಅಷ್ಟೊತ್ತಿಗೆ ನೀನು ಇನ್ನೂ ನವೆಂಬರ್ 15 ಅಂದರೆ 2 ವೀಕ್ಸ್ಗೊಂದು ಏರ್ ಕಟ್ಗೆ ಹೋಗ್ತೀಯಾ, ಅಲ್ಲೇ 2 ರೌಂಡ್ ಮಾಡಿಸ್ಕೊಂತೀಯ. ಅವನು ಹೋಗ ಹಿಂದಿನ ದಿನ ಮಾಡಿಕೊಟ್ಬಿಟ್ಟು ಹೋಗ್ಬಿಡು ಅವನು. ಮತ್ತು 3 ಮಂತ್ಸ್ ಹೆಂಗೆ ಏರ್ ಕಟ್ಟಿಲ್ಲ? ಅವ್ನು ತಮ್ಮ, ಅವನಲ್ಲ ತಮ್ಮನ ಅಣ್ಣನ ಯಾರೋ ಅವರ. ಏನು 3 ತಿಂಗಳು ಇರ್ತಾನೆ ಅವನು? ಹೋದ್ರೆ ಹೋಗಿ ಮದುವೆ ಮುಗಿಸ್ಕೊಂಡು ವಾಪಸ್ ಬರ್ತಾನೆ. ಏನೋ ನಾನೇ ಸುಸ್ತಾಗಿ ಅಲ್ಲಿ ಕೂತ್ಕೊಂಡು ಕೆಲಸನ ಮಾಡೋಕ್ಕಾಗ್ದಲೆ ಮಾಡ್ಲಾ ಬೇಡವಾ ಅನ್ಕೊಂಡು ಕೂತಿದ್ದೆ. ಏನೋ ಹಿಂಗೆ ಒಂದು ಸಿಲ್ಲಿ ಟಾಪಿಕ್ಕಿಗೆ ಇಬ್ರು ಜಗಳ ಆಡಿದ್ವಿ, ಸಿಟ್ಟು ಬರ್ಸಿದ್ರು, ಅದಕ್ಕೆ ರೇಗಾಡಿದೆ. ಫಸ್ಟ್ ಆ್ಯಕ್ಚುಲಿ ರೇಗಾಡಿದ್ದು ಮನು, ನಾನಲ್ಲ. ಅವ್ರೊಂಚೂರು ರೇಗಾಡಿದ್ರು, ನನಗೆ ಮೊದಲೇ ಆಗ್ತಿರ್ಲಿಲ್ವಾ, ಫುಲ್ BP ರೈಸ್ ಆಗೋಗಿ ರೇಗಾಡಿದೆ. ಎದ್ದೋಗ್ತೀನಿ ನಾನು ಏರ್ ಕಟ್ಗೆ ಅಂತ ಎದ್ದೋಗಿದ್ರು. ಅದಕ್ಕೆ ಜುಟ್ಟು ಕೈಗೆ ಸಿಗ್ದಂಗೆ ಕಟ್ ಮಾಡಿಸ್ಕೊಂಡು ಬಂದವ್ರೆ ಅಂತ ಹೇಳ್ತಾ ಇದ್ದೀನಿ. ಸಿಟ್ಟು ಬರೆಸ್ದಾಗ ಜುಟ್ಟು ಕೈಗೆ ಸಿಗಂಗಿದ್ದಿದ್ರೆ ಎನರ್ಜಿ ಇಲ್ಲ ಇವಾಗ, ಇಲ್ಲ ಅಂದಿದ್ರೆ ನೋಡ್ಕೊಂತ ಇದ್ದೆ. ಆದರೂ ಸಿಟ್ಟು ಬಂದಾಗ ಯಾವ ಸುಸ್ತು ಕಾಣಲ್ಲ. ಕಿರ್ಚಾಡ್ಬೇಕು ಅಂದರೆ ಕಿರ್ಚಾಡ್ಬಿಡ್ಬೇಕು. ಸ್ನಾನ ಮಾಡ್ಕೊಬಂದು ದೇವರು ಪೂಜೆ ಮಾಡಿ ಒಂದು ಗ್ಲಾಸ್ ಕಾಫಿ ಕುಡಿಯೋದ್ರೊಳಗೆ ಸುಸ್ತಾಗೋಯ್ತು. ಟೈಮು 6 ಗಂಟೆ ಕರೆಕ್ಟಾಗಿ. ಸೊ ಈಗ ಒಂದು 5 ನಿಮಿಷ ರೆಸ್ಟ್ ತಗೊತಾ ಇದ್ದೀನಿ. ಆ್ಯಕ್ಚುಲ್ ಆಗಿ ಮಂಜುಗೆ ಮಾತ್ರೆ ತರಬೇಕಿತ್ತು. ಅಂದರೆ ನಾನು ಮೆಟ್ಪ್ಲಸ್ಸಲ್ಲಿ ಹೋಗ್ಬಿಟ್ಟು ಆರ್ಡರ್ ಪ್ಲೇಸ್ ಮಾಡಿ ಬಂದಿದ್ದೆ ಒಂದು 3 ದಿವಸದ ಹಿಂದೆನೇ. ಅವ್ರು ಹೇಳಿದ್ರು 1 ದಿನ ಬಿಟ್ಕೊಂಡು ಬಂದು ತೊಗೊಂಡೋಗಿ ಸರ್ ಅಂತ. ಕಂಪ್ಲೀಟಾಗಿ ಮರ್ತೇ ಹೋಗ್ಬಿಡ್ತೀನಿ. ಈಗ 4ಕ್ಕೆ ಬಂತು, ಯಾಕಂದರೆ ಅವ್ರು ಮಾತ್ರೆ ಖಾಲಿ ಆಗ್ತಾಯಿದೆ. ಆವಾಗ 4ಕ್ಕೆ ಬರ್ತಾಯಿತ್ತು, ಮಾತ್ರೆನೇ ತಂದಿಲ್ಲ ಅಲ್ಲಿಂದ ಅಂತ. ಅದಕ್ಕೀಗ ಅಲ್ಲಿಗೆ ಹೋಗ್ಬಿಟ್ಟು ಬರಬೇಕು. ಅಷ್ಟು ಬಿಟ್ಟರೆ ಇನ್ನೇನು ಕೆಲಸ ಇಲ್ಲ. ಆಲ್ರೆಡಿ ಸಾಯಂಕಾಲ ಆಗೇ ಹೋಯ್ತು. ಫುಲ್ ಸುಸ್ತು ನನಗೂ, ಮಂಜು ಥರ. ಅವಳಿಗೂ ಸುಸ್ತು, ನನಗೂ ಸುಸ್ತು, ಗೊತ್ತಿಲ್ಲ ಏನಕ್ಕೆ ಅಂತ. ರೀಸನ್ ಲೇಸಿ ಡೇ ಆಗೋಯ್ತು ಇವತ್ತು. ನೀವು ಈಗ ಹೋಗಿ ಮಾತ್ರೆ ತಗೊಂಡು ಬರೋಣ. ಅಲ್ಲಿ ಹೋಗೋದಕ್ಕಿಂತ ಮುಂಚೆ ರಿಸಿಪ್ಟ್ ತೊಗೊಂಡೋಗ್ಬೇಕು. ಕೊಡಕ್ಕೆ ಅದು ರಿಸಿಪ್ಟ್ ಕೊಡು. ಕೊಡು ಬಾಗಿ. ನಾನು ಬರ್ತೀನಿ, ವಾಕಿಂಗ್ ಹೋಗೋಣ. ಬರ್ತೀಯಾ? ನಡಿ ಹಂಗಾರೆ ಹೋಗೋಣ. ವಾಕಿಂಗ್ ಮಾಡಿಕೊಂಡು ಹೋಗಿ ಮಾತ್ರೆ ತೊಗೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಪ್ರಾಬ್ಲಮ್ ಏನಂದರೆ ಹೆವಿ ಟ್ರಾಫಿಕ್ ಇಲ್ಲಿ ಈ ಟೈಮ್ನಲ್ಲಿ ಅಲ್ವಾ? ಟ್ರಾಫಿಕ್ಕು. ಇಲ್ಲೊಂದು ಫಾಸ್ಟ್ ಫುಡ್ ಅಂಗಡಿ ನಿಲ್ಸೋರು ಇವತ್ತಿಲ್ಲ, ಎಲ್ಲ ಅದಕ್ಕೆ ಅಂತ ರಜೆ ಹೋಗಿರಬೇಕು. ಕರೆಕ್ಟ್. ಅಲ್ಲೇ ಸಿಗ್ನಲ್ ಬಿತ್ತು ನೋಡು, ಫುಲ್ ಜಾಮ್ ಆಯ್ತು ಈಗ. ಆಲ್ಮೋಸ್ಟ್ ಇಲ್ಲಿಂದ 1 ಕಿಲೋಮೀಟ್ರ್ ಇದೆ ಅದು ಡಿಸ್ಟೆನ್ಸು. 1 ಕಿಲೋಮೀಟ್ರ್ ಐತೆ. 1 ಕಿಲೋಮೀಟ್ರ್ ಐತೆ. 1 ಕಿಲೋಮೀಟ್ರ್ ವಾಕಿಂಗ್ ಹೋಗೋಕ್ಕೆ, 1 ಕಿಲೋಮೀಟ್ರ್ ಬರೋದಕ್ಕೆ. ಹೋಗೋಣ ಬನ್ನಿ. ಟಾರ್ಗೆಟೆಡ್ ವಾಕಿಂಗ್. ನಮ್ಮ ಏರಿಯಾನಲ್ಲಿ ಹೊಸದಾಗಿ ಮಲಬಾರ್ ಗೋಲ್ಡ್ ಓಪನ್ ಆಗಿದೆ. ಅಪ್ಪ ದೊಡ್ಡ ಅಂಗಡಿ ನಮ್ಮದು. ಅದಕ್ಕೆ ನಾನು ಮಂಜು ಜೊತೆ ಎಲ್ಲೂ ಹೋಗೋದಿಲ್ಲ. ಹೇಗೆ ಅಂದ್ರೆ ನೋಡಿ, ಇಲ್ಲಿ ಆಲ್ರೆಡಿ ಯಾವುದೋ ಒಂದು ಸಿಲ್ವರ್ ಅಂಗಡಿ ಕಾಣಿಸ್ತು. ಸಿಲ್ವರ್ ಅಂಗಡಿ ಒಳಗೆ ನುಗ್ಗಿದ್ರು ಒಳಗೆ ಸೀದಾ. ಇದೊಂದು ಕಾಸ್ಟ್ ತಿಳ್ಕೊಂಬರ್ತೀನಿ ಅಂತ. ಅದಕ್ಕೆ ಅಲ್ಲಿ ತರಕಾರಿ ಸಿಕ್ತು. ತರಕಾರಿ ಅಂಗಡಿಯಲ್ಲಿ ನಿಂತ್ಕೊಂಡು 5 ನಿಮಿಷ, ಇಲ್ಲಿ ಇವಾಗ ಒಂದು 5 ನಿಮಿಷ. ಒಟ್ಟಿನಲ್ಲಿ ನಾನು ತಗೊಂಡು ಹೋಗೋದ್ರೊಳಗೆ ಅರ್ಧ ಮುಕ್ಕಾಲು ಗಂಟೆ ಹೋಗೋದು. ಇವೆಲ್ಲ ಗೋಲ್ಡು ಸಿಲ್ವರು ಎಲ್ಲ ಇದು ಮಾಡ್ತಾರೆ. ಮೇಲ್ಗಡೆ ಡೈಮಂಡ್ ಇದೆ ಅಲ್ಲಿ. ಏನೋ ಆಚೆನೂ ಬರ್ತಿಲ್ಲ, ಒಳಗೂ ಇಲ್ಲ. ಒಂದು ಡೋರ್ ಹತ್ರ ಫೋನಲ್ಲಿ ಮಾತಾಡ್ಕೊಂಡು ನಿಂತ್ಕೋಗ್ಬಿಡ್ತಾರೆ. ಬನ್ನಿ ಬನ್ನಿ.
ಎಷ್ಟಂತೆ? ಅದಾ 6000 ಚೇಂಜ್ ಅಂತೆ. ಓ ಮೈ ಗಾಡ್. ಪೀಸ್ ಲೆಕ್ಕ ಅಂತ ಗ್ರಾಮಲ್ಲಿ ಬರಲ್ಲ, ಪೀಸ್ ಲೆಕ್ಕ. ನೋಡಿ ಇಲ್ಲಿ ಸಿಲ್ವರ್ ಆ್ಯಂಟಿಕ್ ಪೀಸ್ಗಳು ಚೆನ್ನಾಗಿದೆ. ಅಲ್ಲಿ ಸಿಲ್ವರ್ ಅಂಗಡಿಯಿಂದ ಬರ್ತಿದ್ದಂಗೆ ಗಿಡದ ಗಿರಿ ಹತ್ರ ಆಯಿತು. 150 ಈಚ್ ಅಂತ. ಓಕೆ. ಜಾಸ್ತಿ ತಗೊಂಡ್ರೆ ಒಂದು 20-30 rupees ಡಿಸ್ಕೌಂಟ್. 50 rupees ಆಲ್ಸೋ. 150 ರೂಪಾಯಿ ಅಂತ, ವೆರಿ ಎಕ್ಸ್ಪೆನ್ಸಿವ್. ಆ್ಯಕ್ಚುಲಿ ನಮ್ಮ ಮನೆಯಲ್ಲೇ ಬೇಜಾನ್ ಬಿದ್ದಾವೆ ಕ್ಯಾಕ್ಟಸ್ ಗಿಡಗಳು. ಅಷ್ಟೊಂದು ಎಕ್ಸ್ಪೆನ್ಸಿವ್ ಇಲ್ಲ, 50 ರೂಪಾಯಿ ಕೊಡ್ಬೋದು, ಅದಕ್ಕಿಂತ 3 times ಜಾಸ್ತಿ ಆಗುತ್ತೆ. ನಾಟ್ ವರ್ತ್. ಎಲ್ಲ ಶಾಪರ್ಸ್ಗಳನ್ನ ಅಂಗಡಿಗಳನ್ನ ದಾಟ್ಕೊಂಡು ಬರೋದ್ರೊಳಗೆ ಇಷ್ಟೊತ್ತಾಯಿತು. ಕೊನೆಗೂ ಮೆಟ್ ಪ್ಲಸ್ಸಿಗೆ ಬಂದು ಅಯ್ಯಪ್ಪ ಪ್ರತಿಯೊಂದು ಅಂಗಡಿ ಕಾಣಿಸಂಗಿಲ್ಲ, ಅಲ್ಲೇ ಆಲ್ಟು, ಒಳಗೆ ಬರಲ್ಲ ಅಂತಾರೆ. ನೀನು ಅಲ್ಲಿ ಗಿಡ ನೋಡ್ತಿದ್ದಕ್ಕೆ ಫ್ರೀ ಆಗಿದ್ನಲ್ಲ ಅಂತ ಅಲ್ಲಿ ಹೋಗಿ ನೋಡಿದ್ದಷ್ಟೇ. ಇಲ್ಲ ನಾನೇ ಹೋಗ್ತಿದ್ದೆ ಹಂಗೆ. ಈಗೆಲ್ಲ ಆಯಿತು. ಈಗ ಮತ್ತೆ ಹೋಗ್ತಾ ಅದೇ ಅಂಗಡಿ ನೋಡ್ಕೊಂಡು ಹೋಗ್ತಾರೆ. ತಿರ್ಗಿ ಅಲ್ಲೇ 5 ನಿಮಿಷ ನಿಂತ್ಕೊಂಡು ಮತ್ತೆ ಇನ್ನೊಂದು ಎಲ್ಲ ಶಾಪಿಂಗ್, ಏನಂತಾರೆ ಅದನ್ನ, ವಿಂಡೋ ಶಾಪಿಂಗ್. ಓಕೆ, ಎಲ್ಲ ತಗೊಂಡು ಮಾತ್ರೆ ತೊಗೊಂಡು ಬಂದು, ಜೊತೆನಲ್ಲಿ ಮಂಜು ಅವರು ಸೊಪ್ಪು ತೊಗೊಂಡ್ರು ಅಲ್ಲಿ. ಈಗ ಸೊಪ್ಪು ಸಾರು ಮಾಡ್ತಾರೋ ಅಥವಾ ಏನು ಮಾಡ್ತಾರೋ ಐಡಿಯಾ ಇಲ್ಲ, ಬಟ್ ಏನಕ್ಕೆ ತೊಗೊಂಡ್ರು ಅನ್ನೋದು ಐಡಿಯಾ ಇಲ್ಲ. ತಗೊಂಡಿದ್ದಾರೆ. ಆಲ್ಮೋಸ್ಟ್ 7 ಗಂಟೆ ಟೈಮ್ ಆಗೇ ಹೋಯಿತು. 1 hour ತೊಗೊಂಡು 1 ಕಿಲೋಮೀಟ್ರ್ ಹೋಗೋಕ್ಕೆ 1 ಕಿಲೋಮೀಟ್ರ್ ಬರೋದಕ್ಕೆ. ಹೇಳಿದ್ನಲ್ಲ, ಸೆಂಟ್ರಲ್ಲಿ ಯಾವ್ಯಾವ ಗಾಡಿ ಯಾವ್ಯಾವ ಅಂಗಡಿಗಳು ಸಿಗ್ತಿರ್ತಾವ ಅಲ್ಲೆಲ್ಲ ನಿಂತ್ಕೊಳ್ಳೋದು, ಹೋಗೋದು, ಪ್ರೈಸ್ ಕೇಳೋದು, ಬರೋದು, ಹಿಂಗೇ ಮಾಡ್ಕೊಂಡು ಹೋದೋ. ಸುಮಾರು ಅಂಗಡಿಗಳಿಗೆ ಹೋದೋ, ಸುಮಾರು ಅಂಗಡಿಯಿಂದ ಆಚೆ ಬಂದು ತಗೊಂಡಿದ್ದು ಮಾತ್ರ ನಾವೇನು ಆರ್ಡರ್ ಮಾಡಿದ್ವಲ್ಲ ಮೆಟ್ ಪ್ಲೇಸಲ್ಲಿ, ಅದನ್ನ ಮಾತ್ರ ತಗೊಂಡು ಬಂದಿದ್ದೀವಿ. ಸುಸ್ತಾಗೋಯ್ತು. ನಡೆದಲ್ಲ, ಕಾಯ್ದು 5 ನಿಮಿಷ 10 ನಿಮಿಷ ಒಂದೊಂದು ಅಂಗಡಿ ಮುಂದೆ ಕಾಯ್ದು ಸುಸ್ತಾಗೋಯ್ತು. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the money.